ಒಳ್ಳೆ ಕಲೆಕ್ಷನ್ಸ್ ಇದೆ, ಚೆನ್ನಾಗಿ ತೋರಿಸ್ತಾರೆ. ಬರೀ ಸಿಲ್ಕ್ ಸ್ಯಾರೀಸ್ ಅಲ್ಲ, ಎಲ್ಲಾ ತರ ಬಟ್ಟೆನೂ ಸಿಗುತ್ತೆ. ಜೆಂಟ್ಸ್ ವೇರ್ ಸಿಗುತ್ತೆ, ಕಿಡ್ಸ್ ವೇರ್ ಸಿಗುತ್ತೆ. ತುಂಬಾ ಕಲೆಕ್ಷನ್ಸ್ ಇದೆ, ರೀಸನಬಲ್ ಪ್ರೈಸಸ್ ಇದೆ, ಡಿಸ್ಕೌಂಟ್ಸ್ ಕೊಡ್ತಾರೆ. ನಾಗದೀನಹಳ್ಳಿ ಗ್ರಾಮದಲ್ಲಿ ಎಂದೂ ನೋಡದ ಈ ದಿನ ಭಕ್ತರ ಹಬ್ಬದ ಸಂಭ್ರಮದಂತೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ನಡೆಯಿತು. ಪುರಾತನ ಕಾಲದ ಪವಿತ್ರ ಪುಣ್ಯಕ್ಷೇತ್ರದ ಭಕ್ತರ ಕೋರಿಕೆಗಳ ಪವಾಡ ಮಹಿಮೆ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ ಆವರಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಶೇಷ ಹೂವಿನ ಅಲಂಕಾರ ಹಾಗೂ ವಿವಿಧ ಪುಣ್ಯಕ್ಷೇತ್ರ ದೇವಸ್ಥಾನದಲ್ಲಿ ಅಲಂಕಾರ ಮಾಡಿರುವ ಹಾಗೆ ಶ್ರೀನಿವಾಸಪುರ ತಾಲೂಕು ವ್ಯಾಪ್ತಿ ಭಕ್ತರ ಕೋರಿಕೆಗಳ ದೇವರ ಪವಾಡ ದರ್ಶನ ವಿಜೃಂಭಣೆಯಿಂದ ಈ ದಿನ ಪ್ರತಿ ಮನೆಯಲ್ಲೂ ಹಬ್ಬದ ಸಂಭ್ರಮ ಹಾಗೂ ಪುಟಾಣಿ ಮಕ್ಕಳ ಶ್ರೀಕೃಷ್ಣ ಲೀಲೆ ಪಾತ್ರಗಳ ಬಹಳ ಅದ್ಭುತವಾಗಿತ್ತು. ಎಲ್ಲ ಜನರಲ್ಲಿ ನೋಡಿ ಮೆರುಗು ಮರೆಯಲಾರದ ದೇವರ ದರ್ಶನ ಹಾಗೂ ಮಕ್ಕಳ ಶ್ರೀಕೃಷ್ಣ ಪಾತ್ರ ಹಾಕಿ ನೃತ್ಯಗಳ ಬಂದಿರುವ ಎಲ್ಲ ಭಕ್ತರ ಮನಸ್ಸಿನಲ್ಲಿ ಶಾಶ್ವತವಾಗಿ ಮಕ್ಕಳ ಹಾಡಿ ಕುಣಿದಾಡಿರುವ ಸವಿ ನೆನಪುಗಳ ಸದಾ ನಿಲ್ಲುತ್ತದೆ. ಪ್ರತಿ ವರ್ಷವೂ ಇದೇ ರೀತಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪೂಜಾ ಕಾರ್ಯಕ್ರಮ ಊರಿನ ಎಲ್ಲ ಭಕ್ತರ ಸಹಕಾರದಿಂದ ಕಾರ್ಯಕ್ರಮದಲ್ಲಿ ವಿಶೇಷತೆ ಶ್ರೀಕೃಷ್ಣನ ಕೀರ್ತನೆಗಳ ಸತ್ರಂಗ ಬಳಗದ ಅಧ್ಯಕ್ಷರು ಸತ್ಯಮೂರ್ತಿ ಮತ್ತು ಶ್ರೀಮತಿ ಮಂಗಳಾ ಸತ್ಯಮೂರ್ತಿ ನಿರ್ದೇಶಕರು, ಊರಿನ ಎಲ್ಲ ಭಕ್ತರ ಗಣ್ಯರ ಹಿರಿಯರ ಯುವ ಮುಖಂಡರು, ವಿವಿಧ ಗ್ರಾಮಗಳ ಭಕ್ತರು ಹಾಗೂ ಸುತ್ತಮುತ್ತ ಗ್ರಾಮಗಳ ಭಕ್ತರು ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ತೀರ್ಥ ಪ್ರಸಾದ ವಿನಿಯೋಗ ಸ್ವೀಕರಿಸಿ ಈ ಕಾರ್ಯಕ್ರಮದ ಗೌರವಾನ್ವಿತ ರೂವಾರಿಗಳು ಮಂಜುನಾಥ್ ಎನ್ ಬೈರಾರೆಡ್ಡಿ, ಸರ್ಕಾರಿ ಅಭಿಯೋಜಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಅವರ ಗ್ರಾಮದ ಎಲ್ಲ ಭಕ್ತರ ಕುಟುಂಬಗಳ ಸುಖ ಶಾಂತಿ ನೆಮ್ಮದಿ ಜೀವನ ಹಾಗೂ ಅವರ ಕುಟುಂಬದ ಮಕ್ಕಳ ವಿದ್ಯಾಭ್ಯಾಸದ ಒಳ್ಳೆಯ ಸ್ಥಾನ ಸಿಗಲೆಂದು ದೇವರಲ್ಲಿ ಸದಾ ಆಶೀರ್ವಾದ ನೀಡಲೆಂದು ಆಶಿಸುತ್ತೇನೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರು ಪದ್ಮನಾಭಕರ್ ಸ್ವಾಮಿಯವರು ಮಾತನಾಡಿ, ಈ ದಿನ ಗ್ರಾಮದಲ್ಲಿ ದೇವಸ್ಥಾನದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಎಲ್ಲ ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡು ಈ ದೇವರ ದರ್ಶನ ನಂಬಿಕೆ ಎಲ್ಲ ಭಕ್ತರ ಕೋರಿಕೆಗಳ ವಿವಿಧ ವಿದೇಶಗಳಲ್ಲಿ ಕೆಲಸ ಪ್ರತಿಯೊಬ್ಬರು ಭಕ್ತರ ಜಿಲ್ಲೆ ತಾಲೂಕು ಹೋಬಳಿ ಹಳ್ಳಿಗಳಲ್ಲಿ ಎಲ್ಲರಿಗೂ ಪ್ರತಿಫಲ ಸಿಗಲಿದೆ. ನಮ್ಮ ದೇವಸ್ಥಾನದ ದೇವರ ಪವಾಡ ಮಹಿಮೆ ನಂಬಿಕೆ ಇದೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಹಾಗೂ ಗ್ರಾಮದ ಜನರ ವಿಶ್ವಾಸ ಪಡೆದು ಎಲ್ಲರೂ ಒಂದೇ ಎಂಬ ಮನೋಭಾವನೆಯುಳ್ಳ ಗೌರವಾನ್ವಿತ ಮಂಜುನಾಥ್ ಎನ್ ಬೈರಾರೆಡ್ಡಿ, ಸರ್ಕಾರಿ ಅಭಿಯೋಜಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಅವರು ಮಾತನಾಡಿ, ನಮ್ಮ ಗ್ರಾಮದ ದೇವಸ್ಥಾನದ ಆವರಣದ ಬಳಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ 13 ವರ್ಷಗಳಿಂದ ಎಲ್ಲ ಭಕ್ತರ ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ಹಬ್ಬದ ವಾತಾವರಣದಂತೆ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಪುಟ್ಟ ಮಕ್ಕಳ ಕೃಷ್ಣನ ಪಾತ್ರಗಳ ವಿಭಿನ್ನವಾಗಿ ಸಂಭ್ರಮ ತೋರಿಸಿದ ಎಲ್ಲರಿಗೂ ಉಡುಗೊರೆ ಗಿಫ್ಟ್ ಅನ್ನು ನೀಡಿದ್ದೇವೆ. ಎಲ್ಲ ಭಕ್ತರಿಗೂ ಪ್ರಸಾದ ವಿನಿಯೋಗ ಹಮ್ಮಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರ ಸಹಕಾರವೇ ಯಶಸ್ಸು ಆಗಿದೆ. ದೇವರು ಎಲ್ಲರಿಗೂ ಸದಾ ಆಶೀರ್ವಾದ ಸಿಗಲೆಂದು ಪ್ರಾರ್ಥಿಸುತ್ತೇನೆ ಎಂದು ಹೇಳಿದರು. ओम षोडश्री सहस्रते नमः। ओम त्रिवंगिने नमः। ओम मधुराकृते नमः। ओम शुकवाघावृतो गंधर्वे नमः। ओम गोविंदाय नमः। ओम योगिनापते नमः। ओम वर्षवाटाचलाय नमः। ओम अनंताय नमः। ओम नेत्रकासनवंदनाय नमः। ओम त्रिगुटासनावद्धाय नमः। ओम यवलाजनवंदनाय नमः। ओम गोपीश्वराय नमः। ओम योगिनापते नमः। ओम सूर्य समप्रभाय नमः। ओम विलापते नमः। ओम परज्योतिषे नमः। ओम यादवेन्द्राय नमः। ओम यदुद्धाय नमः। ओम अनुमानिने नमः। ओम पीतवासिने नमः। ओम पारिजातवहाय नमः। ओम गोवर्धनचलोत्थे नमः। ओम गोपालाय नमः। ओम सर्वपालकाय नमः। ओम अजाय नमः। ओम निरंजनाय नमः। ओम कामजनकाय नमः। ओम गजलोचनाय नमः। ओम मधुग्ने नमः। ನನ್ನ ಹೆಸರು ಮಂಜುನಾಥ್ ಎನ್ ಬೈರಾರೆಡ್ಡಿ, ಸರ್ಕಾರಿ ಅಭಿಯೋಜಕರು, ಕರ್ನಾಟಕ ಲೋಕಾಯುಕ್ತ. ಇದು ನಮ್ಮ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ 13 ವರ್ಷಗಳಿಂದ ವಿಜೃಂಭಣೆಯಾಗಿ ನಾವು ನಡೆಸ್ಕೊಂಡು ಬರ್ತಕ್ಕಂತ ಒಂದು ಹಬ್ಬದ ರೀತಿ ವಾತಾವರಣವನ್ನು ಮೂಡಿಸ್ತಾ ಇದೆ. ಮತ್ತೆ ಎಲ್ಲಾ ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ಮತ್ತು ದೇವಸ್ಥಾನದ ಎಲ್ಲಾ ಸದಸ್ಯರು ಸಹ ಸೇರ್ಕೊಂಡು ನಾವು ನಡೆಸ್ಕೊಂಡು ಬರ್ತಕ್ಕಂತ ಒಂದು ಹಬ್ಬವಾಗಿರುತ್ತೆ. ಇದನ್ನು
ಇವತ್ತು ಎಲ್ಲರೂ ಸೇರ್ಕೊಂಡು ಇಬ್ರು ಜನರಿಂದ ಚೆನ್ನಾಗಿ ಎಲ್ಲರೂ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ದೇವರ ಕೃಪೆ ಮತ್ತು ಕಟಾಕ್ಷಗಳು ಎಲ್ರಿಗೂ ಇರ್ಲಿ ಅಂತ ಹೇಳಿ ದೇವರೆಲ್ಲ ಆಶಿಸ್ತಾ ಇದ್ದೀವಿ. ಎಲ್ಲರಿಗೂ ಸಹ ತುಂಬಾನೇ ಇಷ್ಟ. ಕಾರಣ ಏನೆಂದರೆ ಅವರು ವಿಶೇಷವಾದಂತಹ ರೂಪ, ಜೊತೆಗೆ ವಿಶೇಷವಾದಂತಹ ಗುಣ ಏನು, ಸ್ವಾಮಿಯನ್ನ ಯಾರು ನಾವು ಪ್ರೀತಿಯಿಂದ ನಾವು ಪೂಜೆ ಮಾಡ್ತೀವಿ, ನಮ್ಮ ಎಲ್ಲಾ ರೀತಿಯಾದಂತಹ ಕೋರಿಕೆಗಳನ್ನ ಅತ್ಯಂತ ಸುಲಭವಾದ ರೀತಿಯಲ್ಲಿ ಪ್ರೀತಿಪೂರ್ವಕವಾಗಿ ತೀರಿಸುವಂತಹ ಅದ್ಭುತವಾದಂತಹ ಒಂದು ದೇವರ ಸ್ವರೂಪ ಅಂತ ಹೇಳಿದ್ರೆ ಶ್ರೀ ಕೃಷ್ಣ ಪರಮಾತ್ಮ. ಕೃಷ್ಣ ಅಂದ್ರೆ ಕಷ್ಟಗಳನ್ನು ದೂರ ಮಾಡುವವನು ಕೃಷ್ಣ. ಜೊತೆಗೆ ಅವರ ರೂಪವೂ ಸಹ ಸಾಧಾರಣ ನಮ್ಮ ರೂಪ ತರ ನೀಲ ಮೇಘ ಶ್ಯಾಮ ಅಂತಹ ವಿಶೇಷವಾದಂತಹ ರೂಪವನ್ನು ಪಡೆದುಕೊಂಡಂತಹ ಶ್ರೀ ಕೃಷ್ಣ ಪರಮಾತ್ಮ. ಪಾಠ ಮಧುರಂ ಪಲುಕು ಮಧುರಂ
ಒಂದು ವಿಶೇಷವಾದ ಸೇವೆಯಲ್ಲಿ ಭಾಗವಹಿಸೋಣ. ಆ ಪರಮಾತ್ಮನ ಒಂದು ವಿಶೇಷವಾದ ಸೇವೆಯಲ್ಲಿ ಯಾರ್ಯಾರು ನಾವು ಸೇರ್ತೀವಿ ಎಲ್ಲರೂ ಸಹ ಆ ಪರಮಾತ್ಮ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ನಮಗೆ ವಿಶೇಷವಾದ ಅನುಗ್ರಹವನ್ನು ನೀಡಿ ಅಂತ ಹೇಳಿ ಆ ಶ್ರೀ ಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ಪೂರ್ವಕವಾಗಿ ನಮಗೆ ಸಲ್ಲಿಸುತ್ತಾ ಈ ಎರಡು ಮಾತು ಮಾತಾಡೋದಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ಹೇಗಾಯಿತು ಅಲ್ಲಿ ಕಾವಲಿದ್ದವರಿಗೆ ಎಲ್ಲರೂ ಸಹ ಒಂದು ರೀತಿಯಾದಂತಹ ಒಂದು ಎಲ್ಲ ನಿದ್ದೆ ಕೊಡೋದು, ಅಲ್ಲಿರುವಂತಹ ಬೀಗಗಳೆಲ್ಲರೂ ಸಹ ಇರಬಾರ್ದು, ಅಲ್ಲಿರುವಂತಹ ಅವರಿಗೆ ಹಾಕಿರುವಂತಹ ಎಲ್ಲಾ ರೀತಿಯ ಬಂಧನಗಳು, ಆ ಸರಪಣಿಗಳು ಎಲ್ಲವೂ ಸಹ ಕಳಿಸೋದು. ಅಂದ್ರೆ ಶ್ರೀಕೃಷ್ಣ ಹುಟ್ಟಿದ ತಕ್ಷಣವೇ ಜನರಿಗೆ ಮತ್ತು ಮೊದಲು ತಂದೆ ತಾಯಿಯರಿಗೆ ಆ ರೀತಿಯಾಗಿ ಎಲ್ಲಾ ಬಂಧನಗಳಿಂದ ಸಹ ಮುಕ್ತಿ ಕೊಟ್ಟವರು ಶ್ರೀಕೃಷ್ಣ. ಅವರ ಅವತಾರ ರಕ್ಷಣೆ ಅದು. ಯಾರ್ಯಾರು ಬಂಧನಗಳಲ್ಲಿದ್ದಾರೆ, ಯಾರ್ಯಾರು ಕಷ್ಟಗಳಲ್ಲಿದ್ದಾರೆ, ಯಾರ್ಯಾರು ವಿಶೇಷವಾದಂತಹ ದುಃಖಗಳಲ್ಲಿದ್ದಾರೆ ಅದರಿಂದ ವಿಜೃಂಭಣೆ ಆಗಿರ್ಲಿಲ್ಲ. ಈಗಿನ ಕಾಲದಲ್ಲಿ ಎಲ್ಲ ನಾವೆಲ್ಲ ಭಕ್ತಾದಿಗಳೆಲ್ಲ ಸೇರಿ ಎಲ್ಲ ಇಷ್ಟೊಂದು ವಿಜೃಂಭಣೆಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದೆ ಪ್ರತಿ ವರ್ಷ ಇದೇ ರೀತಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿನ ಎಲ್ಲ ಆಚರಣೆ ಮಾಡಿಕೊಂಡು ಭಕ್ತಾದಿಗಳಿಗೆ ಊಟ ಉಪಹಾರ ಅಂತೆಲ್ಲ ಮಾಡಿಕೊಂಡು ಮುಂದುವರ್ಕೊಂಡು ಹೋಗ್ತೀವಿ. ನಮ್ಮಲ್ಲಿ ಒಂದು ಮಾತು, ತಾಲೂಕು ವ್ಯಾಪ್ತಿ ನಾಗದೇನಹಳ್ಳಿ ಗ್ರಾಮದಲ್ಲಿ ಈ ಒಂದು ವೇಣುಗೋಪಾಲ ಸ್ವಾಮಿ ಈಗಾಗಲೇ ಪ್ರತಿಷ್ಠೆ ಆದ ಸುಮಾರು ಹೆಸರು ಪಡೆದಂತಹ ಒಂದು ಈ ದೇವಾಲಯ ಎಲ್ಲ ಭಕ್ತಾದಿಗಳ ಕೋರಿಕೆ, ಒಂದು ಸಂಕಲ್ಪ, ದೈವ ಸಂಕಲ್ಪ. ಈ ದಿನ ಕೃಷ್ಣಾಷ್ಟಮಿ ಒಂದು ಹಬ್ಬದ ಪ್ರಯುಕ್ತ ಈ ಒಂದು ಎಲ್ಲ ಭಕ್ತಾದಿಗಳಿಗೆ, ಈ ಒಂದು ಎಲ್ಲ ಕುಟುಂಬಸ್ಥರಿಗೆ ದೇವರು ಯಾವ ರೀತಿ ಆಶೀರ್ವಾದ ಸಂಕಲ್ಪ ಸಿಗುತ್ತೆ ಅವರವರ ಕೋರಿಕೆಯ ಮೇಲೆ, ಆ ಭಗವಂತನ ನಂಬಿಕೆಯ ಮೇಲೆ ಅವ್ರು ಯಾವ ತರ ಭಗವಂತ ನಂಬ್ತಾರೋ ಆ ತರ ಭಗವಂತ ಮಾಡ್ತಾರೆ. ಉದಾಹರಣೆಗೆ ನಾನೇ ಉದಾಹರಣೆ ಆಗಿದ್ದೀನಿ. ಆ ತರ ಶ್ರೀಕೃಷ್ಣ ಪರಮಾತ್ಮ ಒಂದು ಸಂಪೂರ್ಣವಾದಂತಹ ಅವತಾರ. ಸಂಪೂರ್ಣ ಅವತಾರ ಅಂದ್ರೆ ಹೇಗೆಂದ್ರೆ ಆತನ ಮಹಾವಿಷ್ಣುವಿನ ಬೇರೆ ಬೇರೆ ಅವತಾರಗಳಲ್ಲಿ ಯಾರೋ ರಾಕ್ಷಸರು, ಯಾರಾದರೂ ಒಂದು ಕಷ್ಟವೋ ಇಲ್ಲ ಯಾರಾದರೂ ಭಕ್ತರಿಗೆ ಒಂದು ವಿಶೇಷವಾದಂತಹ ಅನುಗ್ರಹ ಹೋಗಬೇಕಾಗಿದ್ರೆ ಅವತಾರವನ್ನು ಕಾಣ್ತಾ ಇದ್ದಾರೆ. ಆದರೆ ಶ್ರೀಕೃಷ್ಣ ಅವತಾರ ಹಾಗಲ್ಲ. ಒಬ್ಬ ರಾಕ್ಷಸರಲ್ಲ, ನೂರಾರು ಸಾವಿರಾರು ರಾಕ್ಷಸರು ಜೊತೆಗೆ ಆತನ ಅನುಗ್ರಹ ಮಾಡಬೇಕಾಗಿರುವಂತಹ ಭಕ್ತರು ಸಹ ಅನೇಕ ಸಾವಿರಾರು ಜನ. ಇಂತಹ ಸಾವಿರಾರು ಜನ ಭಕ್ತರನ್ನ ರಕ್ಷಣೆ ಮಾಡೋದಕ್ಕೆ, ಸಾವಿರಾರು ಜನ ರಾಕ್ಷಸನ ಸಂಹಾರ ಮಾಡೋದಕ್ಕಾಗಿ ಅತ್ಯಂತ ವಿಶೇಷವಾಗಿ ಅವತಾರವನ್ನು ತಂದವರು ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಒಂದು ಸಂಪೂರ್ಣವಾದಂತಹ ಪ್ರೇಮ ಸ್ವರೂಪ. ಈ ಪ್ರೇಮ ಸ್ವರೂಪಿಯಾಗಿರುವಂತಹ ಶ್ರೀಕೃಷ್ಣ ಯಾವ ರೀತಿಯಾಗಿ ಎಲ್ಲರಿಗೂ ಸಹಾಯ ಮಾಡ್ತಾರೆ. ಅವರ ಉದ್ದೇಶ ಇರಬೇಕು. ಒಂದು ಸಾಧು ಜನರನ್ನ, ಭಕ್ತರನ್ನ ಮತ್ತು ಆರಾಧಕರನ್ನ ವಿಶೇಷವಾದಂತಹ ಅನುಗ್ರಹ ಮಾಡೋದು. ಎರಡನೇದಾಗಿ ಧರ್ಮಕ್ಕೆ ಚ್ಯುತಿಯನ್ನು ತರುವಂತಹವರು.
ಸಚ್ಚಿದಾನಂದ ಸತ್ಯನಾರಾಯಣ ಆತ್ಮಾರಾಮ ಆನಂದರಮಣ ಅಚ್ಯುತ ಕೇಶವ ಹರಿನಾರಾಯಣ ಭವಭಯಹರಣ ಅರುಣಿತ ಶರಣ ಪ್ರಭುಕುಲಭೂಷಣ ರಾಜೀವಲೋಚನ ಆದಿನಾರಾಯಣ ಅನಂತ ಶಯನ ಸಚ್ಚಿದಾನಂದ ಸತ್ಯನಾರಾಯಣ ಆತ್ಮಾರಾಮ ಆನಂದರಮಣ. ಅವರನ್ನು ನಾಶ ಮಾಡೋದು, ಅವ್ರ ನಾಶ ದುರ್ಜನ ನಾಶ ಮಾಡೋದು, ಸಜ್ಜನರನ್ನು ವಿಶೇಷವಾದ ರೀತಿಯಲ್ಲಿ ಅನುಗ್ರಹ ಕೊಡದೆ ಶ್ರೀ ಕೃಷ್ಣ ಪರಮಾತ್ಮ ವಿಶೇಷವಾದಂತಹ ಒಂದು ಅವತಾರ ಲಕ್ಷ್ಯ. ಜೊತೆಗೆ ಶ್ರೀಕೃಷ್ಣ ಹೇಗೆ ನೋಡಿ ಹುಟ್ಟಿದಾಗಲಿಂದ ವಿಶೇಷವಾದಂತಹ ಲೀಲೆಗಳನ್ನು ಕೇಳಿದವರು ಶ್ರೀಕೃಷ್ಣ ಪರಮಾತ್ಮ. ಹೇಗೆ ಶ್ರೀಕೃಷ್ಣ ಅಷ್ಟಮಿ ಈ ಒಂದು ಅಷ್ಟಮಿಯ ದಿವಸ ಅರ್ಧರಾತ್ರಿ ವೇಳೆಯಲ್ಲಿ ಚಂದ್ರೋದಯ ಕಾಲ ಅರ್ಧರಾತ್ರಿ ನಂತರ ಅಷ್ಟಮಿಗೆ ಅರ್ಧರಾತ್ರಿ ನಂತರ ಚಂದ್ರೋದಯ 1 ಗಂಟೆ ಸಮಯ. ಅಂತಹ ಸಮಯದಲ್ಲಿ ನಾವು ಉದ್ಭವಿಸಿದ ಅವರು ಹುಟ್ಟಿದೇ ತಕ್ಷಣ ಅದುವರೆಗೂ ಸಹ ಜೈಲಿನಲ್ಲಿ ತಂದೆ ತಾಯಿಗೆ ಎಲ್ಲರೂ ಸಹ ಸರಪಳಿಯಲ್ಲಿ ಹಾಕಿ ಒಂದು ಕಟ್ಟ ಹಾಕಿದ್ರು. ಜೊತೆಗೆ ಜೈಲಿಗೆ ಎಲ್ಲರೂ ಬೀಗರು ಹಾಕಿದ್ರು. ಜೊತೆಗೆ ಎಲ್ಲರೂ ಸಹ ಕಾವಲು ಅವರಿಗೆ ಯಾವ ರೀತಿಯಾಗಿ ಹೊರಗಡೆ ಕಾವಲಿದ್ರು. ಕೃಷ್ಣ अतसी पुष्पहंकाशं मारणोपरशोभितं रक्तकङ्कणकेयोधं कृष्णं वन्दे जगद्गुरुं मन्दारगन्धसंयुक्तं चारुहासं त्रिभुजं परिपिङ्कावचूडाङ्गं कृष्णं वन्दे जगद्गुरुम् उत्पल्लपद्मपत्राक्षं नीलजीमूतसन्निभं यादवानां शिरोरत्नं कृष्णं वन्दे जगद्गुरुम् विलालकसंयुक्तं पूर्णचन्द्रनिवारणं कुण्डलमण्डलधं कृष्णं वन्दे जगद्गुरुं गोपिकानां कुचद्वन्द्वा कुङ्कुमाङ्कितवक्षसं श्रीनिकेतं महेश्वासं कृष्णं वन्दे जगद्गुरुं श्रीकृष्णाष्टकविलं पुण्यं प्राप्तरुपायवते कोटिजन्मकुसुं पापं हरये. అబ్బాయిని ఎత్తుకోవాలంట నీట్గా రాని ನನ್ನ ಹೆಸರು ಮಂಜುನಾಥ್ ಎನ್ ಬೆರಾರೆಡ್ಡಿ, ಸರ್ಕಾರಿ ಅಭಿಯೋಜಕರು, ಕರ್ನಾಟಕ ಲೋಕಾಯುಕ್ತ. ಇದು ನಮ್ಮ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ 13 ವರ್ಷಗಳಿಂದ ವಿಜೃಂಭಣೆಯಾಗಿ ನಾವು ನಡ್ಸ್ಕೊಂಡು ಬರ್ತಕ್ಕಂತ ಒಂದು ಹಬ್ಬದ ರೀತಿ ವಾತಾವರಣವನ್ನು ಮೂಡಿಸ್ತಾ ಇದೆ. ಮತ್ತೆ ಎಲ್ಲಾ ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ಮತ್ತು ದೇವಸ್ಥಾನದ ಎಲ್ಲಾ ಸದಸ್ಯರು ಸಹ ಸೇರ್ಕೊಂಡು ನಾವು ನಡೆಸ್ಕೊಂಡು ಬರ್ತಕ್ಕಂತ ಒಂದು ಹಬ್ಬವಾಗಿರುತ್ತೆ ಇದನ್ನು.
ಇವತ್ತು ಎಲ್ಲರೂ ಸೇರ್ಕೊಂಡು ಇಬ್ರು ಜನ ಚೆನ್ನಾಗಿ ಎಲ್ಲರೂ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ದೇವರ ಕೃಪೆ ಮತ್ತು ಕಟಾಕ್ಷಗಳು ಎಲ್ರಿಗೂ ಇರ್ಲಿ ಅಂತ ಹೇಳಿ ದೇವರೆಲ್ಲ ಆಶಿಸ್ತಾ ಇದ್ದೀವಿ. ನಮಸ್ಕಾರ. ಇವತ್ತಿನ ದಿವಸ ನನ್ನ ಹೆಸರು NG ಪದ್ಮಾಕರ್ ಬಾಬು ಅಂತ. ನಾನು ಅನಾದಿನ ವಂಶ ಪಾರಂಪರ್ಯವಾಗಿ ಈ ದೇವಾಲಯದ ಅರ್ಚಕನಾಗಿ ವೃತ್ತಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಅಂದರೆ ಈ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅನಾದಿ ಕಾಲದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಗಿನ ಕಾಲದಲ್ಲಿ ಸ್ವಲ್ಪ ಇಷ್ಟೊಂದು ವಿಜೃಂಭಣೆ ಆಗಿರಲಿಲ್ಲ. ಈಗಿನ ಕಾಲದಲ್ಲಿ ನಾವೆಲ್ಲ ಭಕ್ತಾದಿಗಳೆಲ್ಲ ಸೇರಿ ಎಲ್ಲ ಇಷ್ಟೊಂದು ವಿಜೃಂಭಣೆಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದೆ ಪ್ರತಿ ವರ್ಷ ಇದೇ ರೀತಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿನ ಎಲ್ಲ ಆಚರಣೆ ಮಾಡಿಕೊಂಡು ಭಕ್ತಾದಿಗಳಿಗೆ ಊಟ ಉಪಹಾರ ಅಂತೆಲ್ಲ ಮಾಡಿಕೊಂಡು ಮುಂದುವರ್ಕೊಂಡು ಹೋಗ್ತೀವಿ. ನಮ್ಮಲ್ಲಿ ಒಂದು ಮಾತು, ತಾಲೂಕು ವ್ಯಾಪ್ತಿ ನಾಗದೇನಹಳ್ಳಿ ಗ್ರಾಮದಲ್ಲಿ ಈ ಒಂದು ವೇಣುಗೋಪಾಲ ಸ್ವಾಮಿ ಈಗಾಗಲೇ ಪ್ರತಿಷ್ಠೆ ಆದ ಸುಮಾರು ಹೆಸರು ಪಡೆದಂತಹ ಒಂದು ಈ ದೇವಾಲಯ ಎಲ್ಲ ಭಕ್ತಾದಿಗಳ ಕೋರಿಕೆ, ಒಂದು ಸಂಕಲ್ಪ, ದೈವ ಸಂಕಲ್ಪ. ಈ ದಿನ ಕೃಷ್ಣಾಷ್ಟಮಿ ಒಂದು ಹಬ್ಬದ ಪ್ರಯುಕ್ತ ಈ ಒಂದು ಎಲ್ಲ ಭಕ್ತಾದಿಗಳಿಗೆ, ಈ ಒಂದು ಎಲ್ಲ ಕುಟುಂಬಸ್ಥರಿಗೆ ದೇವರು ಯಾವ ರೀತಿ ಆಶೀರ್ವಾದ ಸಂಕಲ್ಪ ಸಿಗುತ್ತೆ, ಅವರವರ ಕೋರಿಕೆಯ ಮೇಲೆ, ಆ ಭಗವಂತನ ನಂಬಿಕೆಯ ಮೇಲೆ ಅವ್ರು ಯಾವ ತರ ಭಗವಂತ ನಂಬ್ತಾರೋ ಆ ತರ ಭಗವಂತ ಮಾಡ್ತಾರೆ. ಉದಾಹರಣೆಗೆ ನಾನೇ ಉದಾಹರಣೆ ಆಗಿದ್ದೀನಿ. ಆ ತರ कृष्ण भगवान के जय श्री कृष्ण भगवान के ಸ್ವಾಮಿ ದೇವಾಲಯ ಆವರಣದಲ್ಲಿ ಶ್ರೀಕೃಷ್ಣ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಶ್ರೀಕೃಷ್ಣ ಜನ್ಮ ಯಾಕೆ ಅವತಾರ ಮಾಡಿದ್ರು, ದಶಾವತಾರಗಳು ಹೇಗೆ ಎತ್ತಿದ್ರು, ಕೃಷ್ಣ ಜನ್ಮ ಎತ್ತಿದ ಮೇಲೆ ಏನೇನು ಈ ಭೂಲೋಕಕ್ಕಾಗಿ ಏನೇನು ಒಳ್ಳೆಯ ಕೆಲಸ ಮಾಡಿದ್ರು, ಏನೇನು ಸಂದೇಶವನ್ನು ಕೊಟ್ಟರು ಅನ್ನೋದಂತ ನಮ್ಮ ಶ್ರೀನಿವಾಸಪುರ ಸತ್ಯಮೂರ್ತಿ ಸರ್ ಬಂದಿದ್ದಾರೆ. ಅವರು 4 ಹಿತವಚನೆಗಳನ್ನು ಆಡ್ಬೇಕಂತ ಅವ್ರ ಹತ್ರ ವಿನಂತಿ ಮಾಡಬೇಕು. ಮಂಜು